ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಟ್ರಂಪ್ ದೊಡ್ಡಣ್ಣನ ಎಂಟ್ರಿ ಆಗಿರೋದು ಇದೀಗ ಉಗ್ರವಾದ ಸಮರ್ಥನೆ ನಿಲ್ಲಿಸುವಂತೆ ಖಡಕ್ ಸಂದೇಶವನ್ನ ಕೊಡಲಾಗಿದೆ. ಭಾರತ ಹಾಗೂ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೀಗಾಗಿ ದೊಡ್ಡಣ್ಣನ ಎಂಟ್ರಿ ಆಗಿದೆ. ಪಾಕಿಸ್ತಾನಕ್ಕೆ ವಾರ್ನಿಂಗ್ ಅನ್ನ ಕೊಟ್ಟ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಂತ ಪರಿಸ್ಥಿತಿಯನ್ನ ಕದಡಬೇಡಿ ಅನ್ನುವಂತಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಹಬಾಜ್ ಶರೀಫ್ಗೆ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಉಗ್ರವಾದ ಸಮರ್ಥನೆಯನ್ನ ನಿಲ್ಲಿಸುವಂತೆ ಖಡಕ್ ಸಂದೇಶವನ್ನ ಕೊಟ್ಟಿರೋದು ಡೊನಾಲ್ಡ್ ಟ್ರಂಪ್. ಭಾರತ ಹಾಗೂ ಪಾಕ್ ನಡುವೆ ಸದ್ಯ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ದೊಡ್ಡಣ್ಣ ಎಂಟ್ರಿ ಕೊಟ್ಟಿದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಹಬಾಜ್ ಶರೀಫ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿಯನ್ನ ಕದಡುವಂತಹ ಕೆಲಸವನ್ನ ಮಾಡಬೇಡಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಪಾಕ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇದೀಗ ಭಾರತ ಹಾಗೂ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಂತವಾಗಿರುವಂತಹ ಪರಿಸ್ಥಿತಿಯನ್ನ ಬಿಗಡಾಯಿಸಬೇಡಿ ಅಂತ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ಗೆ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಉಗ್ರವಾದ ಸಮರ್ಥನೆಯನ್ನ ನಿಲ್ಲಿಸುವಂತೆ ಖಡಕ್ ಸಂದೇಶವನ್ನು ಸಹ ಕೊಟ್ಟಿದ್ದಾರೆ. ಲಾಹೋರ್ನ ಐಎಸ್ಐ ಕಚೇರಿ ಬಳಿ ಡ್ರೋನ್ ದಾಳಿ ನಡೆದಿದೆ. ಲಾಹೋರ್ನ ಐಎಸ್ಐ ಕಚೇರಿ ಬಳಿ ಡ್ರೋನ್ ದಾಳಿ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕ್ನ ಲಾಹೋರ್ನ ಬಳಿ ದಾಳಿ ನಡೆದಿರೋದು. ದಾಳಿ ತೀವ್ರಗೊಳಿಸಿದ ಭಾರತೀಯ ವಾಯುಪಡೆ ಲಾಹೋರ್ನ ಐಎಸ್ಐ ಕಚೇರಿ ಬಳಿ ಇದೀಗ ಡ್ರೋನ್ ದಾಳಿಯನ್ನ ನಡೆಸಿದೆ ಭಾರತೀಯ ವಾಯುಪಡೆ. ದಾಳಿಯನ್ನ ತೀವ್ರಗೊಳಿಸಿದೆ ಭಾರತೀಯ ವಾಯುಪಡೆ. ಇದೀಗ ಪಾಕ್ನ ಲಾಹೋರ್ನ ಐಎಸ್ಐ ಕಚೇರಿ ಬಳಿ ಡ್ರೋನ್ ದಾಳಿಯನ್ನ ಭಾರತೀಯ ಸೇನಾ ಪಡೆ ನಡೆಸ್ತಾ ಇರೋದು. ದಾಳಿಯನ್ನ ತೀವ್ರಗೊಳಿಸಿದೆ ಭಾರತೀಯ ವಾಯುಪಡೆ. ಇದೀಗ ಪಾಕ್ನ ಅನೇಕ ಕಡೆ ದಾಳಿಯನ್ನ ಮಾಡ್ತಾ ಇದೆ ಭಾರತ. ಈಗ ಲಾಹೋರ್ನ ಐಎಸ್ಐ ಕಚೇರಿ ಬಳಿ ಡ್ರೋನ್ ದಾಳಿಯನ್ನ ಮುಂದುವರಿಸ್ತಾ ಇದೆ ಭಾರತೀಯ ವಾಯುಪಡೆ. ಈಗ ಒಂದೊಂದು ಕಡೆ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮುಂದುವರಿಸ್ತಾ ಇದೆ ಭಾರತೀಯ ವಾಯುಪಡೆ. ಇದೀಗ ಲಾಹೋರ್ನ ಐಎಸ್ಐ ಕಚೇರಿ ಬಳಿ ಡ್ರೋನ್ ದಾಳಿಯನ್ನ ನಡೆಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘು, ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಿದ್ದಾರೆ, ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ದಾಳಿ ಮುಂದುವರೆದಿದೆ. ಇವರ ಐಎಸ್ಐ ಅಲ್ಲಿ ಸಹ ಡ್ರೋನ್ ದಾಳಿಯನ್ನ ನಡೆಸ್ತಾ ಇದೆ ಭಾರತೀಯ ವಾಯುಪಡೆ. ಏನ್ ಅಪ್ಡೇಟ್ಸ್ ಸಿಗ್ತಾ ಇದೆ? ಅರ್ಪಿತಾ, ಖಂಡಿತವಾಗಿಯೂ ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಹಿಂದೆ ಕೂಡ ಅವ್ರಿಗೆ ಪಾಕಿಸ್ತಾನಕ್ಕೆ ಒಂದಷ್ಟು ಸಲಹೆ ಸೂಚನೆ ಜೊತೆಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಸದ್ಯಕ್ಕೆ ಈ ರೀತಿಯಾದಂಥ ಸ್ಟೆಪ್ಸ್ಗಳು ಬೇಡ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಆದರೆ ಪಾಕಿಸ್ತಾನ ಏನೋ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಎಲ್ಲವೂ ಕೂಡ ಇದೆ, ನಮ್ಮ ಜೊತೆ ಎಲ್ಲರೂ ಕೂಡ ಇದ್ದಾರೆ ಎನ್ನುವಂತಹ ಮನಸ್ಥಿತಿಯಲ್ಲೇ ಭಾರತದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿತ್ತು. ಬಟ್ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲವೂ ಕೂಡ ನಾವು ಏನು ಅಂದ್ಕೊಂಡಿದ್ವಿ ಅದು ಆಗ್ತಾ ಇಲ್ಲ, ಅದೆಲ್ಲವೂ ಕೂಡ ನಮಗೆ ತಿರುಗುಬಾಣ ಆಗಿದೆ ಎನ್ನುವಂಥದ್ದು ಅವರಿಗೆ ಅರ್ಥ ಆಗ್ತದೆ. ಸೊ ಏನೂ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ತಲುಪಿದೆ. ಸೊ ಈ ಕಾರಣಕ್ಕಾಗಿ ಯುದ್ಧ ದೊಡ್ಡ ಪ್ರಮಾಣದಲ್ಲಿ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿಯೇ ಅಮೆರಿಕದ ಅಧ್ಯಕ್ಷ ಈಗಾಗಲೇ ಈ ಒಂದಷ್ಟು ಸಲಹೆ ಒಂದಷ್ಟು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಗಮನಿಸಬೇಕಾದಂಥ ಒಂದು ಅಂಶ ಅಂತ ಹೇಳಿದ್ರೆ, ಅಮೆರಿಕ ನೀಡುವಂತಹ ಸೂಚನೆಗಳು ಜೊತೆಗೆ ಅವರು ಕೊಡುವಂತಹ ಸಲಹೆಗಳನ್ನು ಎಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ, ಅದು ಮಾಡಿದ್ರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಈ ಹಿಂದೆ ಕೂಡ ಅನೇಕ ಬಾರಿ ಅಮೆರಿಕ ಎಲ್ಲೋ ಒಂದು ಕಡೆ ಆ ಕಡೆ ಮಗುವನ್ನು ಚಿವುಟೋದಂಥದ್ದು ಜೊತೆಗೆ ಈ ಕಡೆ ತೊಟ್ಟಿಲನ್ನ ತೂಗುವಂಥ ಕೆಲಸವನ್ನು ಅನೇಕ ಬಾರಿ ಮಾಡಿದೆ. ಈ ರೀತಿಯಾಗಿಯೂ ಕೂಡ ಬೇರೆ ದೇಶಗಳು ಅಮೆರಿಕದ ವಿಚಾರದಲ್ಲಿ ಅವರು ಹೇಳುವಂತಹ ಮಾತುಗಳನ್ನು ಕೇಳಬೇಕಾ ಕೇಳಬಾರ್ದ ಅನ್ನುವಂಥ ನಿಟ್ಟಲ್ಲೂ ಕೂಡ ಸಾಕಷ್ಟು ಗೊಂದಲದಲ್ಲಿ ಇರ್ತಾರೆ. ಬಟ್ ಆದರೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಏನಿದೆ ಅದು ನಿಜಕ್ಕೂ ಕೂಡ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಅಷ್ಟ ದಿಕ್ಕುಗಳಲ್ಲೂ ಕೂಡ ಈಗ ಪಾಕ್ಗೆ ಎದುರಾಗಿರುವಂತಹ ಭಾರತದ ದಾಳಿಯ ಸಂಕಷ್ಟದಿಂದ ಅವರು ಆಚೆ ಬಂದ್ರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಪಾಕ್ಗೆ ಇರುವಂತಹ ಆಯ್ಕೆಗಳು ಬಹಳ ಕಡಿಮೆ ಪ್ರಮಾಣದಲ್ಲಿದೆ. 1 or 2 ಅಂದ್ರೆ 1 ಅಥವಾ 2 ಆಯ್ಕೆಗಳ ಸದ್ಯಕ್ಕೆ ಅವ್ರಿಗೆ ಇರುವಂಥದ್ದು. ಒಂದು, ಕಂಪ್ಲೀಟ್ ಆಗಿ ಯುದ್ಧವನ್ನೇ ಮಾಡಿ ಅವರು ನಾಶ ಆಗಬೇಕು, ಇಲ್ಲ ಭಾರತದೊಂದಿಗಿನ ಒಪ್ಪಂದವನ್ನು ಮಾಡಿಕೊಂಡು ಭಾರತ ಯಾವೆಲ್ಲ ಬೇಡಿಕೆಗಳನ್ನು ಇಟ್ಟಿದೆ, ಬಹಳ ಪ್ರಮುಖವಾಗಿ ಭಯೋತ್ಪಾದಕರ ವಿಚಾರದಲ್ಲಿ ಭಾರತ ಕೊಟ್ಟಿರುವಂತಹ
ಟೆರರಿಸ್ಟ್ ಲಿಸ್ಟ್ ಏನಿದೆ ಅವರನ್ನ ಭಾರತಕ್ಕೆ ಒಪ್ಪಿಸುವಂತ ಕೆಲಸವನ್ನ ಮಾಡಬೇಕಿದೆ. ಇದ್ಯಾವುದನ್ನೂ ಕೂಡ ಮಾಡಲಿಲ್ಲ ಅಂತ ಹೇಳಿದ್ರೆ ಭಾರತದ ದಾಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ್ತಷ್ಟು ಎದುರಿಸಬೇಕಾದಂತ ಸ್ಥಿತಿ ಬರುತ್ತೆ. ಅಲ್ಲಿಗೆ ನೀವು ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಕೂಡ ಅಷ್ಟೇ, ರಷ್ಯಾದ ಪುಟಿನ್ ಹೇಳಿದ್ರು ಕೂಡ ಅಷ್ಟೇ, ಭಾರತ ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡೋದಿಲ್ಲ. ಭಾರತಕ್ಕೆ ಯುದ್ಧದ ಒಂದಷ್ಟು ಏನು ಬೇಕಿತ್ತು, ಯುದ್ಧದಿಂದ ಅಥವಾ ಈ ದಾಳಿಯಿಂದ ಭಾರತಕ್ಕೆ ಏನು ಬೇಕಿತ್ತು ಅದನ್ನ ಪಡೆದುಕೊಳ್ಳೋ ತನಕ ಕೂಡ ಇದನ್ನ ನಿಲ್ಲಿಸುವಂತಹ ಯಾವುದೇ ಲಕ್ಷಣಗಳು ಸಾಧ್ಯತೆಗಳು ಸದ್ಯಕ್ಕಂತೂ ಕಂಡ ಹಾಗೆ ಇಲ್ಲ. ಅರ್ಪಿತಾ.